ಲೋಕಸಭಾ ಕಣದಲ್ಲಿರುವಂತಹ ಕೋಟಿ ಕೋಟಿ ಕುಳಗಳು ತಮ್ಮ ಆಸ್ತಿ ಮೌಲ್ಯವನ್ನ ಘೋಷಿಸಿಕೊಂಡಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆ ಸಹೋದರ 106 ಕೋಟಿ ಆಸ್ತಿ ಹೊಂದಿದ್ರು, ಒಂದೇ ಒಂದು ಕಾರ್ ಕೂಡ ಹೊಂದಿಲ್ಲ. ಇನ್ನು ಪ್ರಜ್ವಲ್ ರೇವಣ್ಣ ಕಳೆದ 5 ವರ್ಷದಲ್ಲಿ ಕೃಷಿಯಿಂದಲೇ 2.75 ಕೋಟಿ ಆದಾಯ ಗಳಿಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಲೋಕಸಭೆ ಚುನಾವಣೆಯಲ್ಲಿ ನಾಮಿನೇಷನ್ ಭರಾಟೆ ಶುರುವಾಗಿದೆ. ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಜೊತೆ ಆಸ್ತಿ ವಿವರಗಳನ್ನ ಸಲ್ಲಿಸುತ್ತಿದ್ದಾರೆ. ಕೋಟಿ ಕೋಟಿ ಕುಳಗಳೇ ಕಣದಲ್ಲಿದ್ದಾರೆ. 593 ಕೋಟಿ ಆಸ್ತಿ ಘೋಷಿಸಿಕೊಂಡ ಡಿಕೆ ಸುರೇಶ್. ಬೆಂಗಳೂರು ಗ್ರಾಮಾಂತರದಿಂದ ನಾಮಪತ್ರ ಸಲ್ಲಿಸಿರೋ ಡಿಕೆ ಸುರೇಶ್ ಅಫಿಡವಿಟ್ನಲ್ಲಿ ತಾನೊಬ್ಬ ಕೃಷಿಕ, ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಒಟ್ಟು 593 ಕೋಟಿ ಆಸ್ತಿ ಘೋಷಿಸಿಕೊಂಡಿದ್ದು, ಅದರ ವಿವರವನ್ನ ನೋಡೋದಾದ್ರೆ ನಾಮಪತ್ರದ ಜೊತೆಗೆ ಅಫಿಡವಿಟ್ ಸಲ್ಲಿಸಿರೋ ಡಿಕೆ ಸುರೇಶ್ ತಮ್ಮ ಚರಾಸ್ತಿ ಮೌಲ್ಯ 106 ಕೋಟಿ ರೂಪಾಯಿ ಇದೆಯಂತ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಮೂದಿಸಿದ್ದಾರೆ. ಸ್ಥಿರಾಸ್ತಿ 486 ಕೋಟಿ, ಸಾಲದ ಮೊತ್ತ 150 ಕೋಟಿ, ಪಿತ್ರಾರ್ಜಿತ ಆಸ್ತಿ 209 ಕೋಟಿ 96 ಲಕ್ಷ, ಸ್ವಯಾರ್ಜಿತ ಆಸ್ತಿ ಮೌಲ್ಯ 276 ಕೋಟಿ 37 ಲಕ್ಷ, ಚಿನ್ನ ಮತ್ತು ಚಿನ್ನಾಭರಣ 1 ಕೆಜಿ 260 ಗ್ರಾಂ, ಬೆಳ್ಳಿ ಮತ್ತು ಬೆಳ್ಳಿ ವಸ್ತುಗಳು 4 ಕೆಜಿ 860 ಗ್ರಾಂ, ಬಿಬಿಎಂಪಿ ತೆರಿಗೆ ಬಾಕಿ 57 ಕೋಟಿ ಇರುವುದಾಗಿ ಮಾಹಿತಿ ನೀಡಿದ್ದಾರೆ. ಪತ್ನಿ ಕಾಲಂನಲ್ಲಿ ವಿಚ್ಛೇದನವಾಗಿದೆ, ಹಾಗಾಗಿ ಸಂಬಂಧಿಸಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಡಿಕೆ ಸುರೇಶ್ಗೆ ಪುತ್ರನಿದ್ದು ಕೇಶಿನ್ ಸುರೇಶ್ ಅಂತ ಹೆಸರು ನಮೂದಿಸಿದ್ದಾರೆ. 40 ಕೋಟಿ ರೂಪಾಯಿ ಆಸ್ತಿ ಘೋಷಿಸಿಕೊಂಡ ಪ್ರಜ್ವಲ್ ರೇವಣ್ಣ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾಗಿರುವ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ನಿನ್ನೆ ಪ್ರಜ್ವಲ್ ರೇವಣ್ಣ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಒಟ್ಟು 40.84 ಕೋಟಿ ರೂಪಾಯಿ ಆಸ್ತಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಆಸ್ತಿ 70 ಲಕ್ಷ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ನಿನ್ನೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿರುವ ಅವರು ಒಟ್ಟು 70 ಲಕ್ಷ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಏಪ್ರಿಲ್ 4ರಂದು ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.